ಆದರೆ ಒಳ್ಳೆಯವರಿಗೆ ಮಧ್ಯದಲ್ಲಿ ಕೆಲವು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಗಳನ್ನು ನೀನು ದಾಟಬೇಕು. ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ. ಅಕ್ಕ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಹೋಗೋಣ ಬಾ. ನಾನು ಹೋಗ್ತೀನಿ, ನೀವು ಹೊರಡಿ ಅಣ್ಣ. ಅದಲ್ಲಮ್ಮ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಅಣ್ಣ, ನಾನು ಹೋಗ್ತೀನಿ. ಸರಿನಮ್ಮ, ಹುಷಾರು. ನನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ನಿನ್ನ ಮದುವೆ ನಿಲ್ಲಿಸೋ ಆಯುಧ ಆಗತ್ತೆ ಅಂತ ಎಂಥ ಕುತಂತ್ರ ಮಾಡಿದೆ ನಿಹಾರಿಕಾ. ನೀನು ಕಷ್ಟನ ಅನುಭವಿಸ್ತೀಯ. ಅವನಿನ ಮನೆಯಿಂದ ಹೊರಗಡೆ ಕಳ್ಸಿದ್ಮೇಲೆ ತುಂಬಾ ಆನಂದವಾಗಿರೋ ಹಾಗಿದ್ಯಾ ಅನ್ಸುತ್ತೆ. ಯಾಕಿರಲ್ಲ, ದೊಡ್ಡ ಅಡ್ಡಿ ತೊಲಗೋಯ್ತಲ್ವಾ. ಏನ್ ಆನಂದವಾಗಿರೋದು? ಅವನಿ ಯಾವಾಗ ಏನ್ ಪ್ರಯತ್ನ ಮಾಡ್ತಾಳೋ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ವೇದ, ನೀನ್ ಹೇಳ್ದಾಗೆ ನಿಹಾರಿಕಾಗೆ ಈ ಪರಿಸ್ಥಿತಿಲಿ ನಾವು ಸ್ವಲ್ಪ ಧೈರ್ಯ ಹೇಳ್ಬೇಕಾಗತ್ತೆ. ನಡಿ ಹೋಗೋಣ. ಅಥವಾ ಅವನಿ ಮತ್ತೆ ಮನೆಗೇನಾದ್ರೂ ಬಂದಿದ್ಲಾ ಏನೋ? ಅವಳು ಸುಮ್ನೆ ಏನೂ ಬರ್ಲಿಲ್ಲ. ಶ್ರೀಕರ್ನ ಮದ್ವೆ ಆಗಿರೋ ಹಾಗೆ ತನ್ನ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಅಲ್ವಾ, ಅದನ್ನ ತಗೊಂಡ್ ಬಂದಿದ್ಲು. ಆ ಸರ್ಟಿಫಿಕೇಟ್ ಜೊತೆಗೆ ಯಾರೋ ಒಬ್ಬ ಅಣ್ಣನ ಕೂಡ ಕರ್ಕೊಂಡ್ ಬಂದಿದ್ಲು. ಅಣ್ಣನಾ? ಹೌದು ಗೌತಮಿ, ತನ್ನ ಗಂಡನ್ನ ನನ್ನಿಂದ ಕಾಪಾಡ್ಕೊಳ್ಳೋದಕ್ಕೆ ಹಠ ಬಿಡದೆ ಇರೋ ವಿಕ್ರಮಾದಿತ್ಯನ್ ಹಾಗೆ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಆ ಸರ್ಟಿಫಿಕೇಟ್ನ ತೋರ್ಸದ್ಲಾ? ತೋರ್ಸೋದು, ಅದ್ರ ಬಗ್ಗೆ ವಾದಿಸೋದು, ಕೊನೆ ಸ್ಟೇಜಲ್ಲಿ ಅತ್ತೆಯವರು ನಂಬೋದು ಎಲ್ಲ ನಡೆದೋಯ್ತು. ಆ ಸರ್ಟಿಫಿಕೇಟ್ನ ಬಲವಾದ ಆಧಾರ ಅಂತ ನಂಬಿ ವೇದವತಿ ಕೂಡ ಮೊದಲು ತಾಳಿ ಕಟ್ಟಿಸ್ಕೊಂಡಿರೋ ಅವನಿಗೆ ಶ್ರೀಕರ್ ಸ್ವಂತ ಆಗ್ಬೇಕು ಅಲ್ವಾ ಅಂತ ಡಿಕ್ಲೇರ್ ಮಾಡೋ ಪರಿಸ್ಥಿತಿ ಕೂಡ ಬಂದಿತ್ತು. ಅವಾಗ ನೀನ್ ಏನ್ ಮಾಡ್ದ್ಯಮ್ಮ? ಅವನಿ ಆ ಸರ್ಟಿಫಿಕೇಟ್ ಜೊತೆ ಬಲವಾಗಿ ನನ್ನ ಮೇಲೆ ಹೋರಾಟ ಮಾಡಿ ವಿಜಯ ಸಾಧಿಸೋದಕ್ಕೆ ಸಿದ್ಧವಾಗಿದ್ಲು ಅನ್ನೋ ಕಾರಣಕ್ಕೆ ನಾನ್ ಮೊದಲೇ ಜಾಗ್ರತೆ ವಹಿಸಿ ಶ್ರೀಕರ್ಗೂ ನನ್ಗೂ ಮದ್ವೆ ಆಗಿರೋ ಹಾಗೆ ಒಂದು ಕಳ್ಳ ಸರ್ಟಿಫಿಕೇಟ್ನ ರೆಡಿ ಮಾಡಿಸಿ ಇಟ್ಟಿದ್ದೆ. ಆ ಸರ್ಟಿಫಿಕೇಟ್ನೇ ಯೂಸ್ ಮಾಡಿದೆ. ಇಂಥ ಫೇಕ್ ಸರ್ಟಿಫಿಕೇಟ್ನ ನಾವು ಖಂಡಿತವಾಗ್ಲೂ ನಂಬೋದಿಲ್ಲ. ನಾನ್ ತಯಾರು ಮಾಡಿಸಿದ ಕಳ್ಳ ಸರ್ಟಿಫಿಕೇಟ್ನ ತೋರಿಸಿ ಅವ್ರಿಗೆ ಸಂಬಂಧಿಸಿರೋ ಒರಿಜಿನಲ್ ಸರ್ಟಿಫಿಕೇಟ್ನ ವೇದವತಿ ಹರಿದು ಅವನಿ ಮುಖದ ಮೇಲೆ ಬಿಸಾಕೋ ಹಾಗೆ ಮಾಡಿದೆ. ಇನ್ನು ಆ ಅವನಿ ಯಾವುದೇ ಆಧಾರಗಳನ್ನ ತಗೊಂಡ್ ಬಂದ್ರು ವೇದವತಿ ಅವರು ನಂಬಲ್ಲ. ತಾಳಿನ ತೋರಿಸಿದ್ಲು, ನಂಬಲಿಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿದ್ಲು, ನಂಬಲಿಲ್ಲ. ಅದಕ್ಕಿಂತ ಬಲವಾದ ಆಧಾರಗಳು ಇನ್ನೇನಿರುತ್ತೆ? ಅವನಿ ಕೈಕಾಲ್ನ ಮುರಿದಿದ್ಯಾ ನಿಹಾರಿಕಾ? ಶಬಾಷ್. ನಾನು ಶ್ರೀಕರ್ ಅವರು ಗಂಡ ಹೆಂಡತಿ ಆಗೋವರೆಗೂ ಅವನಿ ಶ್ರೀಕರ್ ಗಂಡ ಹೆಂಡತಿ ಅನ್ನೋ ವಿಷಯ ಯಾವುದೇ ಪರಿಸ್ಥಿತಿಲೂ ಬಯಲಾಗದೇ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡಬೇಕು. ಆ ಟಾಸ್ಕನ್ನ ನಾನ್ ಕಂಪ್ಲೀಟ್ ಮಾಡಕ್ಕಾಯ್ತು ಅಂದ್ರೆ ಅವನಿ ತನ್ನ ಗಂಡನ್ನ ನನಗ್ ಬಿಟ್ಕೊಡ್ಲೇಬೇಕಾಗತ್ತೆ. ಶ್ರೀಕರ್ ಜೊತೆ ಮಿಕ್ಕಿರೋ ಜೀವನ ಎಲ್ಲ ನಾನು ಹ್ಯಾಪಿಯಾಗಿ ಕಳಿಬಹುದು. ಅಷ್ಟೇ ಅಲ್ವಾ ಮತ್ತೆ? ಸರಿ, ಮತ್ತೆ ನಾನು ಇಡ್ತೀನಿ. ಸರಿಮಾ, ಬಾಯಮ್ಮ. ಬಾಯ್. ಎಲ್ಲ ಕೇಳಿಸ್ಕೊಂಡ್ಬಿಟ್ರ ಇವರು? ಇಷ್ಟೊಂದು ಮೋಸನ? ಮಾಮೂಲಿ ಮೋಸ ಅಲ್ಲ, ದೊಡ್ಡ ನಂಬಿಕೆ ದ್ರೋಹ. ನಾವು ಕನ್ಸಲ್ಲೂ ನೆನ್ಸಿರ್ಲಿಲ್ಲ. ಅಂದ್ರೆ ಅತ್ತೆ, ಅದು ಹೌದಮ್ಮ, ಅವನಿ ಮಾಡಿದ್ದು ಚಿಕ್ಕ ಮೋಸ ಅಲ್ಲ. ಅವಳು ಮಾಡಿರೋ ನಂಬಿಕೆ ದ್ರೋಹ ಅಷ್ಟು ಇಷ್ಟು ಅಂತ ಅಂದಾಜು ಮಾಡೋಕ್ಕಾಗಲ್ಲ.
ಮೋಸ ಬಯಲಾಯ್ತು ಅಂತ ಎಷ್ಟೆಲ್ಲ ಹೆದರ್ಬಿಟ್ಟೆ. ಅವನಿ ಮೋಸ ಮಾಡಿರೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದ್ವಮ್ಮ. ಹೌದಾ ಅತ್ತೆ? ನೀನ್ ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಮದುವೆ ಅಂತ ಗಂಡ ಹೆಂಡತಿ ಅಂತ ನಾವು ಬರೋದಕ್ಕಿಂತ ಮುಂಚೆ ಯಾರ ಜೊತೆನೂ ಮಾತಾಡ್ತಿದ್ದೆ? ಏನಿಲ್ಲ ಮಾವ, ಅವನಿ ಮಾಡಿದ ಕೆಲ್ಸದ ಬಗ್ಗೆ ಅಮ್ಮ ಅವ್ರ ಹತ್ರ ಶೇರ್ ಮಾಡ್ಕೋತಿದ್ದೆ ಅಷ್ಟೇ. ಅವನಿಯಿಂದ ಮದ್ವೆಗೆ ಯಾವ ಸಮಸ್ಯೆ ಆಗುತ್ತೋ ಅಂತ ನೀನ್ ಭಯ ಪಡ್ಬೇಡಮ್ಮ, ಅಂಥದ್ದೇನೂ ಆಗಲ್ಲ. ಫೇಕ್ ಸರ್ಟಿಫಿಕೇಟ್ ವಿಷಯ ನೀನ್ ಹೊರಗಾಕಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಅವನಿ ಮಾಡಿದ ಮೋಸ ನಮ್ಗೆ ಅರ್ಥ ಆಯ್ತು. ಇಲ್ಲಾಂದ್ರೆ ನಿನಗೆ ತುಂಬಾ ಅನ್ಯಾಯ ಆಗಿರೋದಮ್ಮ. ಯಾವುದೇ ಪರಿಸ್ಥಿತಿ ಎದುರಾದ್ರೂ ಶ್ರೀಕರ್ ಜೊತೆ ನಿನ್ ಮದ್ವೆ ನಡೆಯುತ್ತೆ. ನೀನೇನು ಯೋಚನೆ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಧೈರ್ಯವಾಗಿರು, ಸರಿನಾ? ಸರಿ ಅತ್ತೆ. ಇಬ್ರಿಗೂ ಸರಿಯಾಗಿ ತಲೆ ಕೆಟ್ಟಿದೆ. ನೀನೊಬ್ಳೆ ಬಂದಿದ್ಯಾ? ನೀನ್ ಕರ್ಕೊಂಡು ಹೋಗಿದ್ ಮುರಳಿಯಲ್ಲಿ ಹೊರಟೋದ್ನಾ? ನಾನೇ ಕಳಿಸ್ಬಿಟ್ಟೆ. ಕಳಿಸ್ಬಿಟ್ಯಾ? ಅಲ್ಲಿ ಏನ್ ನಡೀತು? ಮುರಳಿ ಎಲ್ಲರ ಜೊತೆ ಮಾತಾಡದ್ನಾ? ನಿಮ್ ಮ್ಯಾರೇಜ್ ಸರ್ಟಿಫಿಕೇಟ್ ತೋರ್ಸದ್ನಾ? ಮಾತಾಡಿದ್ರು, ಎಲ್ರಿಗೂ ಸರ್ಟಿಫಿಕೇಟ್ ಕೂಡ ತೋರಿಸಿದ್ರು. ಕೋರ್ಟಲ್ಲಿ ಒಬ್ಬ ನ್ಯಾಯವಾದಿ ಹೋರಾಡ್ದ ಹಾಗೆ ಹೋರಾಡ್ದ. ಹಾಗಾದ್ರೆ ಮುರಳಿ ಮಾತನ್ನ ನಂಬದ್ರಾ? ನಮ್ ನಂಬಿಕೆನ ವೇದವತಿಯತ್ತೆ ತುಂಬಾ ಸುಲಭವಾಗಿ ಹರಿದಾಕಿದ್ರು. ಈ ಪೇಪರಲ್ಲಿ ಏನಿದೆ ಅಂತ ನೀವೇ ನೋಡಿ. ಇಂಥ ಫೇಕ್ ಸರ್ಟಿಫಿಕೇಟ್ನ ನಾವು ಖಂಡಿತವಾಗ್ಲೂ ನಂಬೋದಿಲ್ಲ. ಇದೇ ನಡೆದಿತ್ತು. ನಿನ್ ತಾಳಿ, ಆ ಸರ್ಟಿಫಿಕೇಟ್, ಮುರಳಿ ಮಾತು ಯಾವುದು ಅವ್ರಿಗೆ ನಂಬಿಕೆನೆ ತರಿಸ್ಲಿಲ್ಲ ಅಂತಂದ್ರೆ ಅವರು ಮನುಷ್ಯರ, ರಾಕ್ಷಸರ? ಏನ್ ಅನ್ಕೋಬೇಕು ಅವರನ್ನ? ಮುಖ್ಯವಾದ ಆಧಾರಗಳಿಗೆ ಕೂಡ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮತ್ತಿನ್ ಯಾವ್ದಕ್ ಬೆಲೆ ಕೊಡ್ತಾರೆ ಅವರು? ಗಡಿಯಲ್ಲಿ ಶತ್ರುಗಳನ್ನ ಅಂತ್ಯ ಮಾಡೋ ಒಬ್ಬ ಸೈನಿಕ ಆಗಿರೋ ಮುರಳಿ ಕೂಡ ಅವ್ರ ಮುಂದೆ ಸೋತೋದ ಅಂದ್ರೆ ಇನ್ ಅವ್ರ ಜೊತೆ ಯಾರ್ ಗೆಲ್ಲೋಕಾಗತ್ತೆ? ಯಾರ್ ನೀನ್ ಗೆಲ್ಸೋಕಾಗತ್ತೆ? ಅಗತ್ಯ ಇದ್ದಷ್ಟು ಹೊತ್ತು ಎಲ್ಲ ನೀನೇ ಅಂದ್ರು. ಅಗತ್ಯ ತೀರದ್ಮೇಲೆ ನೀನೆಷ್ಟು ಅಂತ ಹೊರಗಡೆ ಹಾಕಿದ್ರು. ಎಷ್ಟು ಸ್ವಾರ್ಥಿಗಳು ಅವರು. ನೀನ್ ಬೇಜಾರ್ ಮಾಡ್ಕೋಬೇಡ ಅಕ್ಕ, ಇನ್ನೂ ಟೈಮ್ ಇದೆ ಅಲ್ವಾ? ನಂಗಿನ್ನೂ ನಂಬಿಕೆ ಇದೆ. ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಯಾವ ಧೈರ್ಯದಿಂದ ಮಾತಾಡ್ತಿದ್ಯಾ ನೀನು? ಅಷ್ಟಕ್ಕೂ ನಿನ್ ನಂಬಿಕೆ ಏನು? ನಂಬಿ ಮೋಸ ಹೋಗೋದ್ ಬಿಟ್ರೆ ಇನ್ನು ನಿನಗೇನು ಉಳಿದಿದೆ? ನಂಬಿಕೆ ಇಲ್ದೇ ಇರೋ ಸ್ನೇಹ, ನಂಬಿಕೆ ಇಲ್ದೇ ಇರೋ ಪ್ರೀತಿ ಉಳಿಯೋದಿಲ್ಲ. ಹಾಗೆ ನಂಬಿಕೆ ಇಲ್ದೇ ಇದ್ದಾಗ ಸಂಬಂಧ ಕೂಡ ಬಲಪಡಲ್ಲ. ಅದೇ ಏನ್ ನೋಡ್ಕೊಂಡು ನೀನ್ ಅಷ್ಟೆಲ್ಲ ನಂಬ್ತಿದ್ಯಾ ಅಂತ ಕೇಳ್ತಿದ್ದೀನಿ. ಇದನ್ನ ನೋಡ್ಕೊಂಡು ಮಂಗಳಸೂತ್ರದ ಮೇಲೆ ನಂಗೆ ನಂಬಿಕೆ ಇದೆ. ಮತ್ಸ್ಯ ಯಂತ್ರನ ಛೇದಿಸ್ಬೇಕಾದ್ರೆ ಅರ್ಜುನನಿಗಿರೋ ಅಷ್ಟು, ಶಿವಧನಸ್ಸನ್ನ ಮುರಿದಾಗ ರಾಮನಿಗಿರೋ ಅಷ್ಟು, ತಾಳಿ ಕಟ್ಟಿರೋನೆ ಆ ತಾಳಿ ಕಟ್ಟಿಸ್ಕೊಂಡಿರೋಳ್ಗೆ ಸ್ವಂತ ಆಗೋದು ನಮ್ಮ ವಿವಾಹ ಧರ್ಮ. ಆ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ. ಆ ಧರ್ಮನೇ ನನ್ನ ಗಂಡನ್ನ ಒಂದ್ ಮಾಡತ್ತೆ, ಖಂಡಿತ ಒಂದ್ ಮಾಡತ್ತೆ. ಯಾಕಮ್ಮ ಕರೆದಿದ್ದು?
ಶ್ರೀಕರ್, ನಿಹಾರಿಕಾ ಇಬ್ರು ಬಂದು ಪಕ್ಕ ಕೂತ್ಕೊಳ್ಳಿ. ನೀವಿಬ್ರು ಹೀಗೆ ಹಸೆಮಣೆ ಮೇಲೆ ಹೀಗೆ ಪಕ್ಕದಲ್ಲಿ ಕೂತ್ಕೊಳ್ಳೋ ಸಮಯ ಹತ್ರ ಬಂದಿದೆ. ನಾಡಿದ್ದೆ ನಿಮ್ ಮದ್ವೆ. ನಮ್ಮಂತ ದೊಡ್ಡ ವಂಶದೊಳಗೆ ವೇದವತಿ ಅಂತ ಜಾತಕ ಇರೋ ಸೊಸೆ ಯಾವಾಗ ಬರ್ತಾಳೆ ಅಂತ ಎಲ್ರೂ ಕಾಯ್ತಿರೋ ಕ್ಷಣಗಳು ಹತ್ರ ಬರ್ತಾ ಇದೆ. ನಿಮ್ಮ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಆದ್ರೆ ನಾವಿದಕ್ಕೂ ಮುಂಚೆ ಅನ್ಕೊಂಡ ಹಾಗೆ ಮದ್ವೆಗೆ 1000 ಸಂಖ್ಯೆಯಲ್ಲಿ ನಮ್ ಬಂಧುಗಳನ್ನಾಗ್ಲಿ ನಮಗ್ ಪರಿಚಯ ಇರೋರ್ನಾಗ್ಲಿ ಕರೀತಾ ಇಲ್ಲ. ಯಾಕತ್ತೆ? ಅವನಿಯಿಂದ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾನೆ ಇದೆಯಮ್ಮ. ಮದುವೆ ವಿಷಯದಲ್ಲಿ ಏನೋ ಒಂದು ಗಲಾಟೆ ನಡೀತಾನೆ ಇದೆ. ನಾಳೆ ಎಲ್ರ ಮುಂದೆ ಅಂತ ಘಟನೆ ಏನಾದ್ರೂ ನಡೆದ್ರೆ ನಮ್ ಕುಟುಂಬದ ಮರ್ಯಾದೆ ಹೋಗುತ್ತಮ್ಮ. ಆ ಕಾರಣಕ್ಕೆ ತುಂಬಾ ಹತ್ತಿರದವ್ರನ್ನ, ಮುಖ್ಯವಾದವ್ರನ್ನ ಮಾತ್ರ ಕರೆಯೋಣ. ಮದುವೆ ಕೂಡ ನಮ್ಮನೆಲ್ಲೇ ಮಾಡೋಣ ಅಥವಾ ಗೆಸ್ಟ್ ಹೌಸ್ ಅಲ್ಲೇ ಮಾಡೋಣ. ಮಾವ, ಒಂದ್ ಮಾತು. ಏನು? ಲಿಮಿಟೆಡ್ ಪೀಪಲ್ ಜೊತೆ ಮದ್ವೆ ಅಂದ್ರೆ ನಿಮ್ ಯೋಚನೆ ಚೆನ್ನಾಗಿದೆ. ಆದ್ರೆ ಮದ್ವೆಗ್ ಬರೋರು ಒಬ್ಬೊಬ್ರು ಒಂದೊಂದು ನ್ಯೂಸ್ ಚಾನಲ್ಗೆ ಸಮಾನ. 10 ಜನ ಬಂದ್ರು, 100 ಜನ ಬಂದ್ರು, 1000 ಜನಕ್ಕೆ ಸೇರ್ಬೇಕಾಗಿರೋದು ಸೇರ್ಬಿಡುತ್ತೆ. ಹೌದಪ್ಪ, ಸಾವಿನ ಮನೇಲಿ ನಡೆಯೋದು ದೊಡ್ಡದಾಗಿ ಪಬ್ಲಿಸಿಟಿ ಆಗ್ಲಿಲ್ಲ ಅಂದ್ರು ಮದ್ವೆ ಮನೇಲಿ ನಡೆಯೋದು ಮಾತ್ರ ತುಂಬಾ ಪಬ್ಲಿಸಿಟಿ ಆಗೋಗುತ್ತೆ. ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರ. ಆದ್ರೂ ನಾವು ಅವನಿಗೆ ಭಯ ಪಡೋದು ಅಂದ್ರೇನು? ಅಲ್ದೆ ಅಷ್ಟೊಂದು ಅನುಮಾನ ಇದ್ರೆ 4 ಜನ ಪೊಲೀಸ್ನವ್ರನ್ನ ಸೆಕ್ಯೂರಿಟಿ ಇಟ್ಕೊಂಡ್ರೆ ಸರಿ ಹೋಗುತ್ತಲ್ಲ. ಅಣ್ಣನ ಯೋಚನೆ ಕೂಡ ಸರಿಯಾಗಿದೆ ಅಲ್ವಾ ಅಪ್ಪ? ಅವಾಗ ಅವನಿ ಆಗ್ಲಿ, ಸುಜಾತ ಆಗ್ಲಿ, ಬೆಳಗ್ಗೆ ಬಂದಿದ್ದ ಆ ಮುರಳಿ ಆಗ್ಲಿ, ಯಾರು ಬಂದ್ರೂ ನಮ್ಮ ಮದ್ವೆಗೆ ಯಾವ ಡಿಸ್ಟರ್ಬೆನ್ಸು ಆಗಲ್ಲ. ಪೊಲೀಸ್ ಅಂತ ಅಗತ್ಯಗಳು ಏನೂ ಬೇಡ. ಜನರಿಗೆ ಇಲ್ಲ ಸಲ್ಲದ ಅನುಮಾನಗಳನ್ನ ನಾವೇ ಸೃಷ್ಟಿ ಮಾಡಿಸೋ ಹಾಗಿದ್ದೀವಿ. ಅವನು ಯಾವುದೇ ಪರಿಸ್ಥಿತಿಲೂ ಬರಲ್ಲ. ಯಾವ ಮುಖ ಇಟ್ಕೊಂಡ್ ಬರ್ತಾಳೆ? ಮುಖ ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ಮಾಸ್ಕ್ ಹಾಕೊಂಡ್ ಬರ್ತಾಳೆ ಅತ್ತೆ ಅವ್ರೆ. ಅತ್ತೆ, ಮದ್ವೆ ಅನ್ನೋದು ಜೀವನದಲ್ಲಿ ಒಂದ್ಸಲ ನಡೆಯೋ ಸಂಭ್ರಮ. ಯಾರಿಗೂ ಭಯಪಟ್ಟು ಸಿಂಪಲ್ ಆಗಿ ಮಾಡೋದು ಯಾಕೆ? ಯಾರೇ ಬಂದ್ರೂ ಆವಾಗ ನೋಡ್ಕೊಳ್ಳೋಣ. ನಾನು ನಿಮ್ಮ ಮದ್ವೆ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ, ತುಂಬಾ ಕನ್ಸಿಟ್ಕೊಂಡಿದ್ದೀನಿ. ಲೈವ್ ಟೆಲಿಕಾಸ್ಟ್ ಕೂಡ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಂಧುಗಳು ಕಡಿಮೆ ಇರ್ತಾರೆ ಅಂತ ಹೇಳಿದ್ನೆ ಹೊರತು ಏರ್ಪಾಡೆಲ್ಲ ಅದ್ದೂರಿಯಾಗೇ ಇರುತ್ತಮ್ಮ. ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ರಿಸೆಪ್ಷನ್ ಇಟ್ಕೊಂಡು ಎಲ್ಲಾರನ್ನೂ ಕರೆಯೋಣ. ಸರಿ ಅತ್ತೆ ಅವ್ರೆ, ನೀವು ನಮ್ಮೊಳ್ಳೇದಕ್ಕೋಸ್ಕರನೇ ಹೇಳ್ತಿರೋದಕ್ಕೆ ನೀವ್ ಹೇಳ್ದಾಗೆ ಮಾಡೋಣ. ರಾಧಾ, ಹೇಳಿಯಪ್ಪ. ನೀನು ಪೃಥ್ವಿರಾಜು ಮದ್ವೆ ಕೆಲಸದಲ್ಲಿ ಯಾವ ಲೋಪನೂ ಇಲ್ಲದೆ ನೋಡ್ಕೋಬೇಕು. ಸರಿಯಪ್ಪ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮಾವ. ಹಿಂದೆ 7 ತಲೆಮಾರಲ್ಲೂ ನಡೆದಿಲ್ಲ, ಮುಂದೆ 7 ತಲೆಮಾರಲ್ಲೂ ನಡೆಯೋಲ್ಲ ಅನ್ನಾಗ್ ಮಾಡ್ತೀವಿ ಮಾವ. ಈ ವಿಷಯ ಹೇಳ್ಬೇಕು ಅಂತಾನೆ ಕರೆದಿದ್ದು. ನಿಹಾರಿಕಾಗೆ ಆಗ್ಲೇ ನಾಚಿಕೆ ಶುರುವಾಗಿದೆ. ಈಗ್ಲೇ ಮದುಮಗಳಾಗ್ಬಿಟ್ಟಿದ್ದಾಳೆ. ನೀನು ಕೂಡ ನಾಚಿಕೆ ಪಡ್ತಿದ್ಯಾ ನಿಹಾರಿಕಾ? ಯಾಕ್ ಪಡಲ್ಲ? ಅವಳೇನ್ ಹೆಣ್ಮಗಳಲ್ವಾ ಏನೋ? ಅಂತವಳೆ ಬಿಡು. ಪೃಥ್ವಿರಾಜ್ ಅವರೇ, ಫನ್ ನಿಹಾರಿಕಾ, ಫನ್ನು. ಈಗ ಹೋಗಿ ಎಲ್ರು ಮಲ್ಕೊಳ್ಳಿ. ನಿಹಾರಿಕಾ, ಏನ್ ಶ್ರೀಕರ್ ಅವ್ರೆ? ಐ ಆಮ್ ಸೋ ಲಕ್ಕಿ. ಯಾಕೆ ಶ್ರೀಕರ್ ಅವ್ರೆ? ನಮ್ಮ ಮನೆ ಆಚಾರ ವಿಚಾರನ ಮುಂದುವರ್ಸ್ಕೊಂಡು ಹೋಗೋ ಅದೃಷ್ಟ ಜಾತಕ ಇರೋಳು ಸಿಕ್ಕಿರೋದಕ್ಕೆ. ನಿಮ್ ಕುಟುಂಬಕ್ಕೆ ಸೊಸೆ, ನಿಮ್ ಹೆಂಡತಿ ಆಗ್ತಿರೋದು ನನ್ನ ಅದೃಷ್ಟ. ಯಾರ ಬಗ್ಗೆನೂ ಯೋಚನೆ ಮಾಡ್ದೇನೆ, ಯಾವ ಚಿಂತೆನೂ ಇಲ್ದೇನೆ ಮಲ್ಕೋ. ಸರಿ, ಗುಡ್ ನೈಟ್. ಗುಡ್ ನೈಟ್. ಹೊರಗಡೆ ಆನಂದವಾಗಿ ಕಾಣಿಸ್ತಿದ್ಯಾ, ಆದ್ರೆ ಒಳಗಡೆ ಏನೋ ಟೆನ್ಷನ್ ಆಗ್ತಿದೆ ಅಲ್ವಾ? ಹೌದಕ್ಕ, ಅವನಿ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಿದೆ.
ಅವನಿ ಬರಲ್ಲ ಅಂತ ಅತ್ತೆ ಮಾವ ಫಿಕ್ಸ್ ಆಗ್ತಿದ್ದಾರೆ, ಆದ್ರೆ ನನ್ಗೇನೋ ಎಲ್ಲೋ ಡೌಟ್ ಬರ್ತಿದೆ. ಸೇಮ್ ಫೀಲಿಂಗ್. ಈ ಸಲ ಯಾವುದೋ ಕಾರಣದಿಂದ ಮಿಸ್ ಆಗಿ ನಿನ್ ಮದುವೆ ನಿಂತೋಯ್ತು ಅಂದ್ರೆ ಮಾತ್ರ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ಭಯ ಪಡಿಸ್ಬಿಡಿ ರಾಧಾಕೃಷ್ಣ ಅವರೇ. ನಿಹಾರಿಕಾ, ಒಂದು ಅಪಶಕುನದಂತ ಮಾತು ಮಾತಾಡು ಅಂತೀಯಾ? ಬೇಡ ಅಂದ್ರೆ ಮಾತ್ರ ನೀನ್ ಸುಮ್ನೆ ಇರ್ತೀಯಾ ಏನು? ಮದುವೆ ಒಳಗೆ ಶ್ರೀಕರ್ಗೆ ಹಳೇದ್ ನೆನಪಿಗೆ ಬಂತು ಅಂದ್ರೆ ಏನ್ ನಿನ್ ಪರಿಸ್ಥಿತಿ? ಏನ್ರಿ ನೀವು? ಸ್ವಲ್ಪ ಸುಮ್ನೆ ಇರಿ. ಸುಮ್ನೆ ಅವಳನ್ನ ಹೆದರಿಸ್ಬೇಡಿ. ನಮ್ಮ ಮದ್ವೆ ಶ್ರೀಕರ್ ಅವ್ರಿಗೆ ಹಳೇದು ನೆನ್ಪಿಗೆ ಬರೋಕು ಮುಂಚೆನೆ ನಡಿಬೇಕು. ಎಲ್ಲ ಪ್ರಯತ್ನನೂ ಮುಗ್ದೋಯ್ತು ಬಾವ. ಇನ್ನು ಉಳ್ದಿರೋದು ನಿಂಗೆ ಹಳೇದ್ ನೆನ್ಪಿಗೆ ಬರೋದೆ. ಅದೇನಾದ್ರೂ ನಡಿಲಿಲ್ಲ ಅಂದ್ರೆ ನಂಗೆ ಅನ್ಯಾಯ ಆಗೋಗತ್ತೆ. ದೇವ್ರಿ, ಮದ್ವೆ ಅಷ್ಟರಲ್ಲಿ ನನ್ ಬಾವಂಗ್ ಹಳೇದ್ ನೆನ್ಪಾಗೋ ಹಾಗೆ ಮಾಡು. ಎಲ್ಲ ನನ್ನ ಫೇವರ್ ಆಗೇ ನಡಿಬೇಕು. ನಮಸ್ಕಾರ ಕಣ್ರಿ. ಅಬ್ಬಾ, ಎಂತ ಸಂಸ್ಕಾರನೋ. ಸಂಸ್ಕಾರದ ವಿಷಯದಲ್ಲಿ ಇತ್ತೀಚೆಗೆ ನಾನು ಸ್ವಲ್ಪ ಬದಲಾಗಿದ್ದೀನಿ ಕಣ್ರಿ. ಎಷ್ಟೇ ಬದಲಾದ್ರೂ ಹುಲಿ ಬೆಕ್ಕಾಗಲ್ಲ ಬಿಡು. ನನ್ ಮನೆಗೆ ಯಾಕೆ ಬಂದೆ? ಅವನಿ ಜೊತೆ ಮಾತಾಡ್ಬೇಕು ರೀ. ಏನ್ ಮಾತಾಡ್ಬೇಕು? ಅವನಿ 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 ನಿನ್ನೆ ಅವನಿ ಅವನಿ ಹೊರಗಡೆ ಹೋಗೋ ಮೊದ್ಲು ನಾನು ಅವನಿ ಜೊತೆ ಮಾತಾಡ್ಬೇಕು ರೀ. ಏನ್ ಮಾತಾಡ್ಬೇಕು? ನಡೆದಿದ್ದು ಬಿಟ್ಬಿಡೋಣ. ನಮ್ಮ ಮಧ್ಯೆ ಜಗಳ ಬೇಡ. ನಮಗೆ ಆ ವೇದವತಿ ಕುಟುಂಬದ ಜೊತೆ ಸಂಬಂಧ ಇಲ್ಲ. ನೀನು ನಮ್ಮ ನಿಹಾರಿಕನ್ಗಿಂತ ತುಂಬಾ ಒಳ್ಳೆಯವಳು. ನೀನು ನಿನ್ ಮದ್ವೆ ಬಗ್ಗೆ, ನಿನ್ ಗಂಡನ ಬಗ್ಗೆ ನೀನ್ ಯಾರಿಗೆ ಹೇಳಿದ್ರೂ ನಂಬ್ತಾ ಇಲ್ಲ. ಅದಕ್ಕೆ ನಾನು ಕೂಡ ಆ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡೋದನ್ನ ಬಿಟ್ಟಿದ್ದೀನಿ. ನೀನಂದ್ರೆ ನನಗೆ ತುಂಬಾ ಇಷ್ಟ. ನಿನ್ನೆ ಮದ್ವೆ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಬ್ರಹ್ಮಚರ್ಯಾಗೆ ಉಳಿದ್ಬಿಡ್ತೀನಿ. ನಾವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮದ್ವೆ ಮಾಡ್ಕೊಂಡವನಿ. ಏಯ್, ನೀನ್ ಮರ್ಯಾದೆಯಿಂದ ಹೊರಗಡೆ ಹೋಗೋ. ಅವನಿಗೋಸ್ಕರ ನನ್ನ ಲೇ ಅಂದ್ರು ಹೋಗೋ ಅಂದ್ರು ನಾನು ಸಹಿಸ್ಕೋತೀನಿ ಸುಜಾತ ಅವ್ರೆ. ಮದ್ವೆ ಆಗಿರೋ ನನ್ ತಂಗಿ ಮತ್ತೆ ನಿನ್ನಂತ ದುಷ್ಟನ ಯಾಕೆ ಮದ್ವೆ ಮಾಡ್ಕೋತಾಳೋ? ಬೆಳಗ್ಗೆನೆ ನನ್ ಗಂಡನ ಹಾಗೆ ಕುಡ್ಕೊಂಡ್ ಬಂದಿದ್ಯಾ? ಇಲ್ಲ ಸುಜಾತ ಅವ್ರೆ, ಅವನಿಗೋಸ್ಕರ ನಾನಿವಾಗ ಕುಡಿಯೋದನ್ನು ಬಿಟ್ಟಿದ್ದೀನಿ. ನಿಮ್ಮೆಲ್ಲಾಣೆ. ನಿನ್ನಂತ ಕುಡ್ಕ ನಮ್ಮನೇಲೂ ಒಬ್ಬ ಇದಾನೆ ಅಲ್ವಾ? ಈ ಆಣೆಗಳ ಬಗ್ಗೆ ನಾನ್ ನಂಬಲ್ಲ ಬಿಡು. ಮೊದ್ಲು ನೀನ್ ಹೊರಗಡೆ ಹೋಗೋ. ಇರಕ್ಕ, ನೀನ್ ಭಯ ಪಡ್ಬೇಡ. ವಿಕಾಸ್ ಅವ್ರು ಹೇಳಿದ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ಬೇಕು. ಅಷ್ಟಕ್ಕೂ ನೀನ್ ಬುದ್ಧಿ ಮಾತಾಡ್ತಿದ್ಯಾ? ನೀನಿರು. ವಿಕಾಸ್ ಅವ್ರೆ, ನೀವ್ ಹೇಳ್ದಾಗೆ ಮಾಡೋಣ. ನಾಳೆ ನನ್ನ ಭಾವಂಗೆ ನಿಹಾರಿಕೆಗೆ ಮದ್ವೆ ಅಲ್ವಾ? ಅವ್ರ ಮದ್ವೆ ನಡೆದ್ಮೇಲೆ ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಅಂದ್ರೆ ನನ್ ಜೊತೆ ಮದ್ವೆ ಇಷ್ಟ ಅಲ್ವಾ? ನಾಳೆ ನೋಡ್ಕೊಳ್ಳೋಣ. ನೋಡ್ಕೊಳ್ಳೋದಲ್ಲ, ಮಾಡ್ಕೊಳ್ಳೋಣ. ಅದೇ ಅಂತದ್ದೇ. ಅವನಿ, ನೀನಿರಕ್ಕ. ವಿಕಾಸ್ ಅವ್ರೆ, ನಾಳೆವರೆಗೂ ಕಾಯಿರಿ. ಇಷ್ಟು ದಿನ ಕಾದೋನು ನಾಳೆ ಒಂದಿನ ಕಾಯಲ್ವಾ? ನಾಳೆವರೆಗೂ ಕಾಯ್ತೀನಿ. ನಾಳೆ 11 ಗಂಟೆಗೆ ಅವ್ರ ಮದ್ವೆ ಮುಹೂರ್ತ. ಅದಕ್ಕೆ 11 ಗಂಟೆ 1 ನಿಮಿಷಕ್ಕೆ ನಾನು ನಮ್ಮ ಮದ್ವೆಗೆ ಮುಹೂರ್ತ ಇಡಿಸ್ತೀನಿ.